ಯಲ್ಲಾಪುರ ತಾಲೂಕಿನ ಇಡಗುಂದಿಯಲ್ಲಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರದ ಸಮಾರೋಪದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿದ ವಿಡಿಯೋ ವೈರಲ್. ತಾಲೂಕಿನ ಇಡಗುಂದಿಯ ಯಲ್ಲಾಪುರ ಸರ್ಕಾರಿ ಶಾಲೆಯಲ್ಲಿ ನಡೆದ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಇಂದಿನ ಕಾಲದ ಶಿಕ್ಷಣದ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಬದಲಾವಣೆಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿವರಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕಂಡು ಬಂದಿದೆ. ಒಂದನೇ ಎತ್ತೆ ಹೋಗ್ತಿದ್ವಿ, ಎರಡನೇ ಎತ್ತೆ ಹೋಗ್ತಿದ್ವಿ, ಮೂರನೇ ಎತ್ತೆ ಹೋಗ್ತಿದ್ವಿ. ಆ ಚಿಕ್ಕ ಮಕ್ಕಳ ಸೆಳಿತಕ್ಕಂಥ ರೀತಿಯ ಶಿಕ್ಷಣ, ಗದ್ಯ ಪದ್ಯ ಇವೆಲ್ಲ ಇವತ್ತು ಉಳಿದಿಲ್ಲ. ಏನ್ ಗಣಪತಿ ಅವರೇ, ನಾವು ಹೇಳ್ತಿದ್ವಿ 1, 2, 3ಕ್ಕೆ ನಾಯಿ ಮರಿ ತಿಂಡಿ ಬೇಕೆ ತೀರ್ಥ ಬೇಕೆ ಎಲ್ಲ ಬೇಕು. ಇದು ಮಕ್ಕಳನ್ನು ಆಕರ್ಷಣೆ ಮಾಡತಕ್ಕಂಥ ಗದ್ಯ ಆಗಿತ್ತು. ನಾವು ಗೆಳೆಯರು ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು ರಂಬೆ ಸುಂದರ. ಈ ರೀತಿ ಗದ್ಯಗಳನ್ನು ರಚಿಸುವ ಮೂಲಕ ಮಕ್ಕಳನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಸ್ಥಿತಿ ಆ ಕಾಲಕ್ಕೆ ಇತ್ತು. ಗಂಟೆಯ ನೆಂಟನೆ ಹೋಗಡಿಯಾರ, ಬೆಳ್ಳಿಯ ಬಣ್ಣದ ಗೋಲಾಕಾರ, ಹೊತ್ತಲು ತಿಳಿಯಲು ನೀನಾಧಾರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಆ ರೀತಿಯ ಗದ್ಯಗಳನ್ನ ಸಾಹಿತಿಗಳು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ. ಇವತ್ತಿನ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಅವ್ರ ಕಾಲದಲ್ಲಿರ್ತಕ್ಕಂಥ ಒಂದು ಪದ್ಯವನ್ನು ನೆನಪು ಮಾಡುವಂತ ಹೇಳಿಕೊಳ್ಳೋಕೆ ಸಾಧ್ಯ ಇಲ್ಲ. ಕಾರಣ, ಅವರಿಗೆ ಬೇಕಾದ ರೀತಿಯ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ವಿಫಲರಾಗಿದ್ದೇವೆ. ಆಧುನಿಕ ಜಗತ್ತಿನಲ್ಲಿ ರಾಷ್ಟ್ರೀಯಕರಣ, ಜಾಗತೀಕರಣ, ಉದಾರೀಕರಣದ ಕಾಲಘಟ್ಟದಲ್ಲಿ ಮಕ್ಕಳನ್ನ ಉದಾರೀಕರಣದತ್ತ ತೆಗೆದುಕೊಂಡು ಹೋಗಿ ಜಾಗತೀಕರಣಕ್ಕೆ ತಲುಪತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊರತು ವಾಸ್ತವಿಕ ತರಹದಿಯಲ್ಲಿ ಮಕ್ಕಳನ್ನ ಬೆಳೆಸ್ತಕ್ಕಂಥ ಪರಿಪಾಠವನ್ನು ಇವತ್ತು ನಾವು ಇಟ್ಕೊಂಡಿಲ್ಲ. ಆವತ್ತಿನ ಘಟ್ಟಕ್ಕೂ ಮತ್ತು ಇವತ್ತಿನ ಘಟ್ಟಕ್ಕೂ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಬಂದರೆ, ಒಂದು ಎತ್ತೆಯಿಂದ ಮತ್ತೊಂದು ಎತ್ತೆಗೆ ಹೋದಾಗ ನೆನಪಿಡ್ತಕ್ಕಂಥ ಸಂಗತಿಗಳೇ ಮಕ್ಕಳ ತಲೆಯಲ್ಲಿ ಇರದೇ ಹೋದಂಥ ಸಂಗತಿಗಳನ್ನ ಗಮನಿಸ್ತೇವೆ. ನಾವೆಲ್ಲ 9, 10, 8, 9, 10ನೇ ಎತ್ತೆ ಕಲಿತಕ್ಕಂಥ ಕಾಲದಲ್ಲಿ ನಮ್ಮ ಆವತ್ತಿನ ಪದ್ಯ ಇವತ್ತು ನೆನಪಿಡ್ತಕ್ಕಂಥ ಸಂಗತಿಗಳು ಕಾರಣ ಯಾಕಾಯ್ತಂದ್ರೆ, ಅದಕ್ಕೆ ಅದರದೇ ಅಂತ ರುಚಿ ಇತ್ತು, ಅದಕ್ಕೆ ಅದರದೇ ಅಂತ ಮೌಲ್ಯ ಇತ್ತು. ಆ ಮೌಲ್ಯವನ್ನು ನೆನಪಿಡ್ತಕ್ಕಂಥ ಸಂಗತಿಗಳು ಅದರಲ್ಲಿ ಅಡಕವಾಗಿತ್ತು. ಒಂದು ಕಪ್ಪು ಹೆಣ್ಣು ಮಗಳು, ಒಂದು ಬಿಳಿ ಹೆಣ್ಣು ಮಗಳ ನಡುವೆ ಸಂಘರ್ಷ ಆಗ್ತಿತ್ತು. ಸಂಘರ್ಷವನ್ನ ಕವಿ ತನ್ನ ಬರೆಯದ ಮೂಲಕ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿದ್ದ ಅಂತಂದ್ರೆ, ನಾ ಕವಿಯಳೆಂದು ನೀವು ಬಿಳಿಯಬೇಡ, ಬಿಳಿ ಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೀಳಾವ ಹಿರಿಮೆಗಿಂದ, ಇಳೆಯ ಮೋಡ ನೀಡುವುದು ಇಳೆಗೆ ಬರಿಗೆ ಕಪ್ಪು ಮಾತ್ರದಿಂದ, ಇಳೆಯ ಜೀವ ಮಳೆ ಬರುವುದಕ್ಕೆ ಕವಿ ಮೋಡ ಮಾತ್ರದಿಂದ, ಕಣ್ಣು ನೋಟ ಕವಿ ಅಲೆಯಿಂದಲೇ ಕೂಡು ಕವಿಯ ಬಿಡುಪು, ಬಿಳಿಯ ಕೇಶಗಳೇ ಮುಪ್ಪು ಯೌವನದ ವಿಜಯ ಧ್ವಜವು ಕಪ್ಪು, ಕಪ್ಪು ಭೂಮಿಯಲ್ಲಿ ಬೆಳೆಯಬೇಕು ನೀ ತೊಟ್ಟ 100 ಬಿಡುಪು, ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದು ಎಲ್ಲ ಕಪ್ಪು, ನೀ ಭಾವಿಸುವ ಯಾಂತ್ರಿಕತೆ ಎಲ್ಲ ಭಾವಿಸಲು ಕಪ್ಪು ಕಪ್ಪು, ವಾಹನದ ಗಾಲಿಯದ ಉಸಿರು ಕಪ್ಪು, ದಾಂಬವ್ಯದ ಬೀದಿ ಕಪ್ಪು. ಇಷ್ಟಾಗ್ಯೂ ಕೂಡ ನಿನ್ನ ಅಂಗ ಬಿಡಿದು ಇದೋ ನಿನ್ನ ನೆರಳು ಕಪ್ಪು, ಎಲ್ಲಿ ಹೋದು ವೈರಗಿಡ. ಈ ರೀತಿ ಸಾಹಿತಿ ಕಪ್ಪು ಮತ್ತು ಬಿಡ ನಡುವೆ ಇರತಕ್ಕಂಥ ಸಂಬಂಧವನ್ನ, ಕಪ್ಪಾಗಿದ್ದವ ಕೀಳೇ ಹೋಗಬೇಕು, ಬಿಳೆಯ ನಡುವೆ ಕಪ್ಪು ಯಾವ ರೀತಿ ಸಂಘರ್ಷವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದನ್ನ ಅವ್ರ ಜ್ಞಾನಪಟದಲ್ಲಿ ಇರಬೇಕು ಇರತಕ್ಕಂಥ ಸಂಗತಿಗಳನ್ನ ಆವತ್ತಿನ ಸಾಹಿತಿ ನೆನಪಿಟ್ಕೊಳ್ತಿದ್ದ ಮತ್ತು ನಮ್ಮ ಪಠಣದಲ್ಲಿ ಇವತ್ತು ತನಕ ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದ.